ನಮಸ್ಕಾರ 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 ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ. ಈ ದಿನ ನಾವು ಭಾನುವಾರದ ಪ್ರಶ್ನೆ ಪತ್ರಿಕೆಯ 10 ಪ್ರಶ್ನೆಗಳನ್ನ ಬಿಡಿಸ್ಕೊಟ್ಟಿದ್ವಿ. ಈಗ ನಾವು ಮುಂದಿನ ಪ್ರಶ್ನೆಗಳನ್ನ ಬಿಡಿಸ್ತಿದೀವಿ ಅಂತಂದ್ರೆ, ಯಾವ ರೀತಿಯಾಗಿ ಅಡಿಷನ್ ಇದೆ, ಸಿಂಪಲ್ ಆಗಿದೆ 11 ಕ್ವಶನ್, ಬಟ್ ಹಾಕೊಳ್ಳುವಂತ ಮೆಥಡ್ ಯಾವ ರೀತಿಯಾಗಿರ್ಬೇಕಂತ ನಾನು ಹೇಳ್ಕೊಡ್ತೀನಿ. ನೋಡ್ಕೊಳ್ಳಿ, ಇದು 6321 ಇದೆಯಲ್ಲ, ಎಸ್ ನೋಡ್ಕೊಳ್ಳಿ 6321. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲಿ 782 ಇದೆ, 100 ಪ್ಲೇಸ್ ಅಲ್ಲಿ ಬರ್ಕೋಬೇಕು 7 ನ. ನೆಕ್ಸ್ಟ್ 10 ಪ್ಲೇಸ್ ಅಲ್ಲಿ ಮತ್ತೆ 2 ಯೂನಿಟ್ ಪ್ಲೇಸ್ ಅಲ್ಲಿ. ನೆಕ್ಸ್ಟ್ ಇಲ್ಲಿ 10 ಇದೆ, ಸೊ ನಾವು 10 ಪ್ಲೇಸ್ ಅಲ್ಲಿ ಬರ್ಕೋಬೇಕು ನಾವು. ಇಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ 0. ನೆಕ್ಸ್ಟ್ 100 ಪ್ಲೇಸ್ ಅಲ್ಲಿ ಇದೆ 110. ಸೊ ಇದನ್ನ ನಾವೇನ್ ಮಾಡಬೇಕು, ಸಿಂಪಲ್ ಆಗಿ ಕೇಳಿದ್ರೆ ಅವೇನ್ ಮಾಡಬೇಕು, ಅಡಿಷನ್ ಮಾಡಬೇಕು. ಸಿಂಪಲ್ ನೋಡ್ಕೊಳ್ಳಿ, 2 + 1 3. ವೆರಿ ಗುಡ್. 8 + 2 1 + 1 + 1 ವೆರಿ ಗುಡ್. 1 ಕ್ಯಾರಿ, ಹೌದಲ್ವಾ? ಸೊ 1 + 3 4 4 + 7 11 + 1 2 1 ಕ್ಯಾರಿ. ಸೊ 6 + 1 ಓಕೆನಾ? ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ, 23.3 + 2.33 + 0.233 0.0203 ಅಂತ ಇದೆ. ಸೊ ಇದನ್ನ ನೋಡೋಣ. ನಮ್ ನೋಡ್ಕೊಳ್ಳಿ, ಪಾಯಿಂಟ್ ಇದ್ದಾಗ ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ. ಪಾಯಿಂಟ್ ಇದ್ದಾಗ ಕರೆಕ್ಟ್ ಆಗಿ ಪಾಯಿಂಟ್ ಇಟ್ಬಿಡಿ. ರೈಟ್ ಸೈಡ್ ಲೆಫ್ಟ್ ಸೈಡ್ ಬರೀಬೇಕು. ಓಕೆ, ಕರೆಕ್ಟ್ ಅನ್ಕೊಳ್ಳಿ. ಇಲ್ಲಿ ಪಾಯಿಂಟ್ ಇದೆಯಲ್ಲ, ಎಸ್ ನೋಡ್ಕೊಳ್ಳಿ 23 ಪಾಯಿಂಟ್ ನ ಸೆಂಟರ್ ಇಟ್ಕೊಳ್ಳಿ ನೋಡಿ 3. ಓಕೆನಾ? ಇದರಲ್ಲೂ ಪಾಯಿಂಟ್ ಇದೆ ಅಲ್ವಾ, ಸೆಕೆಂಡ್ ಪಾಯಿಂಟ್ ನ ಪಾಯಿಂಟ್ ಹತ್ರ ಇಟ್ಬಿಡಿ. ಸೊ ಲೆಫ್ಟ್ ಸೈಡ್ ಅಲ್ಲಿ ಏನಿದೆ 2 ಇದೆ, ರೈಟ್ ಸೈಡ್ ಅಲ್ಲಿ ಏನಿದೆ 3 ಇದೆ 3 ಇದೆ. ಕರೆಕ್ಟಾ? ಓಕೆನಾ? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇದೆಲ್ಲ ಪಾಯಿಂಟ್ ಇದೆ ಅಂತಂದ್ರೆ ಪಾಯಿಂಟ್ ನ ಇಲ್ಲಿ ಇಟ್ಕೊಂಡ್ಬಿಡಿ. 0 ನ ಲೆಫ್ಟ್ ಸೈಡ್ ಇಟ್ಕೊಳ್ಳಿ. 2 3 3 3 ಹೌದಲ್ವಾ? ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ, ಇದ್ರಲ್ಲಿ ಪಾಯಿಂಟ್ ಇದೆಯಲ್ಲ, ನೆಕ್ಸ್ಟ್ ಪಾಯಿಂಟ್ ನ ಲೆಫ್ಟ್ ಸೈಡ್ ಏನಿದೆ 0 ಇದೆ. ನೆಕ್ಸ್ಟ್ 0 2 0 3 ಮಾಡ್ಬೇಕು ನಾವು, ಹೌದಲ್ವಾ? 3 + 3 0 + 3 3 + 3 6 + 2 3 + 3 6 + 2 ಪಾಯಿಂಟ್ ಗೆ 3 + 2 2 ಗೆ ದಾಸ್. ಕ್ಲಿಯರ್? ಗೊತ್ತಾಯ್ತಾ? ಸೊ ಈ ರೀತಿ ಆನ್ಸರ್ ಬರುತ್ತೆ. ಪಾಯಿಂಟ್ ಇರೋದ ಕಡೆ ನೀವು ಗಮನ ಇಟ್ಟು ನೋಡ್ಕೊಂಡು ನೀವು ಬರೀಬೇಕು. ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ, ಸೇಮ್ ಮತ್ತೆ ಅಡಿಷನ್ ಕೊಟ್ಟಿದ್ದಾನೆ. ಎಷ್ಟು ಹಾಕೊಂತ ಬರೋಣ. 30 ಕ್ವಶನ್ 6507. ಓಕೆನಾ? ಒನ್ ಬೈ ಸ್ಟೆಪ್ ಹಾಕೊಳ್ಳಿ. ನೆಕ್ಸ್ಟ್ 7304 7304 ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ನೋಡ್ಕೊಳ್ಳಿ, 380111. ಓಕೆನಾ? 380111 ನೋಡಿ, ಇದನ್ನ ಈ ರೀತಿ ಹಾಕೋಬೇಕು ಇಲ್ಲಿ. ಓಕೆನಾ? ಯಾಕಂದ್ರೆ 10,000 ಇರೋದ್ರಿಂದ ಸೈಡ್ ಹಾಕೊಬೇಕು. ನೆಕ್ಸ್ಟ್ 78 10th ಪ್ಲೇಸ್ ಅಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ ಹಾಕೋಬೇಕು. ನೆಕ್ಸ್ಟ್ ನೋಡ್ಕೊಳ್ಳಿ 4480 ಅಲ್ವಾ? ನೆಕ್ಸ್ಟ್ ನೋಡ್ಕೊಳ್ಳಿ 3 ಯೂನಿಟ್ ಪ್ಲೇಸ್ ಅಲ್ಲಿ ಬರ್ಕೊಳ್ಳಿ. ಓಕೆ, ಇದನ್ನ ನಾವೇನ್ ಮಾಡಬೇಕು, 7 + 4 2 + 1 4 + 8 3 + 3 2 ಕ್ಯಾರಿ. 2 + 1 3 + 7 10 + 8 18 ಗೆ 8 1 ಗೆ 1 + 5 6 + 3 9 + 4 13 ಗೆ 1 ಕ್ಯಾರಿ. 1 + 6 7 + 8 14 + 8 22 + 4 26 ಗೆ 6 3 + 2 5. ಓಕೆ, ಗೊತ್ತಾಯ್ತಾ? ಸೊ ಈ ರೀತಿಯಾಗಿ ನೀವು ಆನ್ಸರ್ ಮಾಡೋದು ಏನಿಲ್ಲ. ಯೂನಿಟ್ ಪ್ಲೇಸ್ ನೀವು ಬರ್ಕೊಳ್ಳೋದು ಏನ್ ಮಾಡ್ತೀರಾ, ಬಂದು ಮಿಸ್ಟೇಕ್ ಮಾಡ್ಬಿಡ್ತೀರಾ. ಓಕೆನಾ? ಅದನ್ನ ಇಲ್ಲಿ ಬರ್ಕೊಂಡ್ರೆ ಅಲ್ಲಿ ಬರ್ಕೊಂಡ್ರೆ ಏನಿಲ್ಲ. ಯೂನಿಟ್ ಪ್ಲೇಸ್ ಅನ್ನೋದು ಯೂನಿಟ್ ಪ್ಲೇಸ್ ಬರ್ಕೊಂಡು 10 ಪ್ಲೇಸ್ 100% 100%. ಓಕೆನಾ? ಇಷ್ಟೇ ನೀವು ಬರ್ಕೊಳ್ಳೋದು ಕ್ಲಿಯರ್ ಆಗಿ ಬರ್ಕೋಬೇಕು. ಓಕೆನಾ? 14 ಕ್ವಶನ್ ನೋಡ್ಕೊಳ್ಳಿ, 1017 0 ಮತ್ತು 836 ನಡುವಿನ ವ್ಯತ್ಯಾಸ ಅಂತ ಕೇಳಿದ್ರೆ, ವ್ಯತ್ಯಾಸ ಅಂದ್ರೆ ನಾವೇನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಹೌದಲ್ವಾ? ಮೈನಸ್ ಮಾಡ್ಬೇಕಂದ್ರೆ ನಮ್ಗೆ ರೂಲ್ಸ್ ಏನಿದೆ ಕೇಳಿದ್ರೆ 10 ನೆಕ್ಸ್ಟ್ 839 ಹೌದಲ್ವಾ? ಮೈನಸ್ ಮಾಡ್ಬೇಕು. 0 9 ಹೋಯ್ತಂತಂದ್ರೆ ಪಕ್ಕದ ಮನೆಯಿಂದ ಕೇಳ್ತಾರು, ಇದು 6 ಆಗುತ್ತೆ, ಇದು 10 ಆಗುತ್ತೆ. ಹೌದಲ್ವಾ? 10 ಅಲ್ಲಿ 9 ಹೋಯ್ತಂದ್ರೆ 6 ಹೋಯ್ತಂದ್ರೆ 1 3 ಹೋಯ್ತಂದ್ರೆ 0 ಇದೆ, ಹಂಗಾಗಿ 0 ಮಾಡಿಬಿಟ್ಟು ಇದು 10 ಆಗುತ್ತೆ, ಇದು 9 ಇದು 11. ಹೌದಲ್ವಾ? 11 ಅಲ್ಲಿ 3 ಹೋಯ್ತಂದ್ರೆ 8. ಓಕೆ, 9 ಅಲ್ಲಿ 8 ಹೋಯ್ತಂದ್ರೆ 0 ಸೊ ಇದು ಸರಿ ಆಗುತ್ತೆ. ಓಕೆನಾ? ಈ ರೀತಿಯಾಗಿ ಮಾಡಬೇಕು. ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡಿ. ಫಾಸ್ಟ್ ಆಗಿ ಮಾಡ್ಬೇಕಂದ್ರೆ ನೀಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಓಕೆನಾ? ಇನ್ನೊಂದು ಕ್ವಶನ್ ಕೊಟ್ಟಿರೋದು ನೋಡ್ಕೊಳ್ಳಿ. ಇನ್ ಎ ಶಾಪ್
ಚಿರಾಗ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಅಂದ್ರೆ ತಗೊಂತಾರೆ. ಏನ್ ತಗೊಂತಾರಪ್ಪ ಅಂದ್ರೆ ಒಂದ್ ಪೆನ್ ತಗೊಂತಾನೆ. ಅದ್ರ ಎಷ್ಟು ರೂಪಾಯಿ ಇರುತ್ತಪ್ಪ ಅಂದ್ರೆ ₹7.75 ಇರುತ್ತೆ. ₹7.75 ಇರುತ್ತೆ. ಸೊ ಮತ್ತೆ ಒಂದ್ ಬ್ಯಾಗ್ ತಗೊಂತಾನೆ. ಅದೆಷ್ಟು ರೂಪಾಯಿ ಇರುತ್ತಪ್ಪ ಅಂತಂದ್ರೆ 423.25. ಓಕೆನಾ, 25 ಪೈಸೆ. ನೆಕ್ಸ್ಟ್ ಪೆನ್ಸಿಲ್ ತಗೊಂತಾನೆ. ಪೆನ್ಸಿಲ್ ಎಷ್ಟು ರೂಪಾಯಿ ಅಂತಂದ್ರೆ ₹4.50 ಇರುತ್ತೆ. ಸೊ ನೋಟ್ ಬುಕ್ ತಗೊಂತಾನೆ. ನೋಟ್ ಬುಕ್ ಎಷ್ಟಿದೆಪ್ಪ ಅಂತಂದ್ರೆ ₹24. ನೋಟ್ 75 ಸೊ ಅವ್ರೇನ್ ಕೇಳಿದ್ರೆ ಫೈಂಡ್ ದ ಅಮೌಂಟ್ ಗಿವನ್ ಬೈ ಸೊ ಚಿರಾಗ್ ಟು ಶಾಪ್ ಕೀಪರ್. ಹಾಗಾದ್ರೆ ಅಂಗಡಿಯವನಿಗೆ ಏನಾಗುತ್ತಪ್ಪ ಅಂತಂದ್ರೆ ಚಿರಾಗ್ ಎಷ್ಟು ಅಮೌಂಟ್ ಕೊಡ್ಬೇಕು ಅಂತ ಅವ್ರು ಕೇಳಿದ್ರೆ ಸಿಂಪಲ್ ಎಷ್ಟು ಅಮೌಂಟ್ ಅಂತಂದ್ರೆ ಟೋಟಲ್ ಅಂತ ಕೇಳಿದ್ರೆ ನೀವು ಎಲ್ಲವನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಹಾಕೊಂಡು ಅಡಿಷನ್ ಮಾಡ್ಬೇಕು. ಸೊ ಹಾಗಾದ್ರೆ ನೋಡೋಣ ಯಾವ ರೀತಿಯಾಗಿ ಆಡ್ ಮಾಡೋದು ಅಂತ ಹೇಳಿ. ಓಕೆನಾ, ಎಸ್ ನೋಡ್ಕೊಳ್ಳಿ. ನೋಡ್ಕೊಳ್ಳಿ. ಓಕೆನಾ, ಎಸ್ ಎಕ್ಸ್ಟೆಂಡ್ ಮಾಡಿದ್ರಪ್ಪ ಅಂತಂದ್ರೆ 7 ಪಾಯಿಂಟ್ ಇದೆ. ಸೊ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಇಟ್ಬಿಟ್ಟು 7.5 ಬರ್ಕೊಳ್ಳಿ. ಓಕೆನಾ, ಗೊತ್ತಾಯ್ತಾ. ನೆಕ್ಸ್ಟ್ ಏನ್ ಕೊಡಿದ್ರಪ್ಪ ಅಂತಂದ್ರೆ ನೆಕ್ಸ್ಟ್ 4.25 ಪಾಯಿಂಟ್ ಕೆಳಗಡೆ ಪಾಯಿಂಟ್ ಇಟ್ಕೊಳ್ಳಿ. ಈ ಕಡೆ ಏನಿದೆ ಅದನ್ನ ಬರ್ಕೊಳ್ಳಿ. 423.25. ಓಕೆನಾ, ಓದ್ಬೇಕಾದ್ರೆ ಅಷ್ಟೇ 423.25 ಅಂತ ಓದ್ಬೇಕು. ನೆನಪಲ್ಲಿ ಇಟ್ಕೊಳ್ಳಿ. ಆ ಕಡೆ ರೈಟ್ ಸೈಡ್ ಆ ತರ ಓದ್ಬೇಕು. ನೆಕ್ಸ್ಟ್ ಪೆನ್ಸಿಲ್ ಎಷ್ಟಿದೆಪ್ಪ ಅಂತಂದ್ರೆ ನೋಡಿ, ಇದೇನ್ ಕೇಳಿದ್ರೆ ಪೆನ್ ಅಲ್ವಾ, ಪೆನ್ ಪೆನ್. ಓಕೆನಾ, ನೆಕ್ಸ್ಟ್ ಇದೇನ್ ಕೇಳಿದ್ರಪ್ಪ ಅಂದ್ರೆ ಬ್ಯಾಗ್. ಓಕೆನಾ, ಬ್ಯಾಗ್ ನಾನು ಇಲ್ಲಿ ಬರ್ಕೊಂತೀನಿ. ಓಕೆ, ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಪೆನ್ಸಿಲ್. ಓಕೆನಾ, ಪೆನ್ಸಿಲ್. ಓಕೆನಾ, ಪೆನ್ಸಿಲ್ ಎಷ್ಟಿದೆಯಪ್ಪ ಅಂತಂದ್ರೆ 4.5. ಓಕೆನಾ, 4.5. ನೆಕ್ಸ್ಟ್ ಏನ್ ಕೊಟ್ಟಿದ್ರೆ ನೋಟ್ಬುಕ್. ಓಕೆನಾ, NT ನೋಟ್ಬುಕ್. ಓಕೆನಾ, ನೋಟ್ಬುಕ್ ಎಷ್ಟಿದೆಯಪ್ಪ ಅಂತಂದ್ರೆ 7.5. ಓಕೆನಾ, ಗೊತ್ತಾಯ್ತಾ. ನಿಮ್ಗೆ ಈಸಿಯಾಗಿ ಅರ್ಥ ಆಯ್ತು. ಓಕೆನಾ, ಗೊತ್ತಾಯ್ತಾ. 5+5 5+5 1 ಕ್ಯಾರಿ. ಸೊ 1+7 1+2 1+5 15+7 22 ಗೆ 2 ಕ್ಯಾರಿ. ಇಲ್ಲಿ ಏನ್ ಮಾಡ್ಬೇಕು, ಪಾಯಿಂಟ್ ಹೇಳ್ಬೇಕು. ಪಾಯಿಂಟ್ ನ ಮರಿಬಾರ್ದು. ಓಕೆನಾ, ನೆಕ್ಸ್ಟ್ 2+7 9+3 12+4 16+4 22 ಗೆ 2 ಕ್ಯಾರಿ. ಓಕೆನಾ, 2+2 4+2 6 4 ಗೆ 4. ಗೊತ್ತಾಯ್ತಾ, 4 ಗೆ 4. ಓಕೆನಾ, ಇದು 4. ಓಕೆ, ನೆನ್ಪಿಡ್ಕೊಳ್ಳಿ. 460.20. ಓಕೆನಾ, ಗೊತ್ತಾಯ್ತಾ. ಸೊ ಈ ರೀತಿಯಾಗಿ ನೀವು ಪಾಯಿಂಟ್ ಕೆಳಗಡೆ ಪಾಯಿಂಟ್ ಇಡ್ಬೇಕು. ಯಾಕೆ ನೀವು ಪಾಯಿಂಟ್ ಕೊಡ್ತಾನಪ್ಪ ಅಂದ್ರೆ ನಿಮ್ಗೆ ಅದು ಕನ್ಫ್ಯೂಷನ್ ಆಗಲಿ ಅಂತ ಕೊಡ್ತಾರೆ. ಸೊ ಆ ರೀತಿ ನೀವೇನ್ ಮಾಡ್ಬೇಕಂದ್ರೆ ಕನ್ಫ್ಯೂಷನ್ ಆಗ್ಬೇಡಿ, ನೀಟಾಗಿ ಬರೀತಾವ. ಓಕೆನಾ, ನೆಕ್ಸ್ಟ್ ನೋಡ್ಕೊಳ್ಳಿ. ಡಿಗ್ರಿ ಮಲ್ಟಿಪ್ಲಿಕೇಶನ್ ಕೊಟ್ಟಿದ್ರೆ ಸಿಂಪಲ್ ಇದೆ ನೋಡ್ಕೊಳ್ಳಿ. ಏನ್ ಕೊಟ್ಟಿದ್ರಪ್ಪ ಅಂತಂದ್ರೆ 7 8 3 2 1 ಇಂಟು. ಓಕೆನಾ, ಸಿಂಪಲ್. ಒಂದರಿಂದ ಯಾವ್ದೇ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಅದೇ ಆನ್ಸರ್ ಬರುತ್ತೆ. ಇದೇನ್ ಮಾಡಬೇಕು, 7 8 3 2 1 ಇಂಟು 7 8 3 2 1. ಓಕೆನಾ, ಆ ಕಡೆಯಿಂದ ಮಾಡಿರೋದು ಈ ಕಡೆಯಿಂದ ಮಾಡಿರೋದು ಸೇಮ್ ಆನ್ಸರ್ ಬಂದಿರುತ್ತೆ. 1 ಗೆ 2+1 3+2 8+3 1 ಗೆ 1 ಕ್ಯಾರಿ. 1+7 8+8 16 1 ಕ್ಯಾರಿ. 7+1. ಓಕೆನಾ, ಏನಾದ್ರು ಡೌಟ್ ಇದ್ರೆ ಕೇಳಬಹುದು ನೀವು. ಓಕೆನಾ, ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಸೊ ಇಲ್ಲೇ ಇದೆ ಕ್ವಶನ್ ನೋಡ್ಕೊಳ್ಳಿ. ಸೊ 5600 ಇಂಟು 31000 ಅಂತ ಇದೆ. ಓಕೆನಾ, ಎಸ್ ನೋಡ್ಕೊಳ್ಳಿ. 5600 ಇಂಟು 31000 ಅಂತ ಇದೆ. ಸೊ ನಾನು ಶಾರ್ಟ್ ಕಟ್ ಅಲ್ಲಿ ಮಾಡ್ತಾ ಹೋಗ್ತೀನಿ ನೋಡ್ಕೊಳ್ಳಿ. ಸಿಂಪಲ್ ಆಗಿದೆ ಶಾರ್ಟ್ ಕಟ್ ಅಲ್ಲಿ. ಏನಿದೆಪ್ಪ ಅಂದ್ರೆ ಫಸ್ಟ್ ಈ ನಂಬರ್ ಇಂದ ಮಾತ್ರ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. 1 6 1 5. ಓಕೆನಾ, ನೆಕ್ಸ್ಟ್ 3 ಇಂದ ಮಾಡ್ಕೊಳ್ಳಿ. 3 6 18 ಗೆ 8 1 ಕ್ಯಾರಿ. ಓಕೆನಾ, 3 5 15 ಪ್ಲಸ್ 1 16. ಓಕೆನಾ, ಸೊ ಇಷ್ಟ ಇದೆ. ಸೊ ಇದನ್ನ ಫಸ್ಟ್ ಅಡಿಷನ್ ಮಾಡ್ಕೊಳ್ಳಿ. 6 ಗೆ 8+5 3 1 ಕ್ಯಾರಿ. 6+1 1 ಗೆ 1. ಸೊ ಈಗ ನಿಮ್ಗೆ ಇಲ್ಲಿ ಎಷ್ಟು zeros ಇದೆ, 6 zeros ಹಾಕ್ಬಿಡಿ. ಇಲ್ಲಿ ಎಷ್ಟು zeros ಇದೆ, 8 zeros ಹಾಕ್ಬಿಟ್ರೆ ಇದೆ ಆನ್ಸರ್. ಓಕೆನಾ, ಗೊತ್ತಾಗ್ತಿದೆ. ಎಷ್ಟು ಸಿಂಪಲ್ ಆಗಿದೆ ನೋಡ್ಕೊಳ್ಳಿ. ನೀವು ಪ್ರತಿಯೊಂದನ್ನ ಬಿಡಿಸುವಂತ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿದೆ, ಸಿಂಪಲ್ ಆಗಿ ಮಾಡ್ಕೊಳ್ಳಿ. ಓಕೆ, ಗೊತ್ತಾಯ್ತಾ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಸೊ 1738 ಇಂಟು 999 ಇದೆ. ಇನ್ನೊಂದು ಕ್ವಶನ್ ಇದೆ 1738 ಇಂಟು ನೋಡ್ಕೊಳ್ಳಿ. ಇಲ್ಲಿ ಸ್ಟಾರ್ ಇದೆ ಅಂತಂದ್ರೆ ಅದು ಇಂಟು ಲೆಕ್ಕ. ಓಕೆನಾ, ಎಷ್ಟು ನೋಡ್ಕೊಳ್ಳಿ. ಇಲ್ಲಿ ಏನ್ ಮಾಡಿದಪ್ಪ ಅಂತಂದ್ರೆ 1738 ಇಂಟು 9999 ಅಂತ ಇದನ್ನ ಶಾರ್ಟ್ ಟ್ರಿಕ್ಸ್ ಅಲ್ಲಿ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ.
ಹೆಂಗ್ ಮಾಡೋದಪ್ಪ ಅಂತ ಹೇಳ್ಬಿಟ್ಟು ಏನಿಲ್ಲ, ಯಾವ್ದೇ 9 ಇರ್ಲಿ, 9 ಇಂದ ನೀವು ಯಾವ್ದನ್ನೇ ನಂಬರ್ ನ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ಸಿಂಪಲ್ ಒಂದ್ ಮೆಥಡ್ ಇದೆ ಏನಪ್ಪಾ ಅಂತಂದ್ರೆ, ಸೊ ಈಗ ಈ ನಂಬರ್ ಏನ್ ಮಾಡ್ಬೇಕಂತಂದ್ರೆ -1 ಮಾಡ್ಬೇಕು. -1 ಮಾಡ್ಬಿಟ್ಟು ನೀವು ಕಲಿಬೇಕಾಗುತ್ತೆ. 8 ಅಲ್ಲಿ 1 ಹೋಯ್ತಂದ್ರೆ ಇಲ್ಲಿ ಇಲ್ಲಿ 7 ಇಲ್ಲಿ 1. ಈ ಉತ್ತರವನ್ನ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಹಾಕ್ಬೇಕು 1737 ಅಂತ ಹಾಕ್ಬೇಕು. ಇದನ್ನ ನೀವು ಏನ್ ಮಾಡ್ಬೇಕಂದ್ರೆ ಸೇಮ್ ಆಸ್ ಇಟ್ ಇಸ್ ಮೈನಸ್ ಮಾಡ್ಬೇಕು. 9 ಅಲ್ಲಿ 7 ಹೋಯ್ತಂದ್ರೆ 9 ಅಲ್ಲಿ 3 ಹೋಯ್ತಂದ್ರೆ 9 ಅಲ್ಲಿ 7 ಹೋಯ್ತಂದ್ರೆ 9 ಅಲ್ಲಿ 1 ಹೋಯ್ತಂದ್ರೆ ಸೊ ಇದು ಸರಿಯಾದಂತ ಉತ್ತರ. ಸಿಂಪಲ್. ಗೊತ್ತಾಯ್ತಾ ಹೆಂಗಿದೆ ಅಂತ ಹೇಳ್ಬಿಟ್ಟು ಬೋರ್ಡ್ ಮೇಲೆ ಇರುತ್ತೆ. ಸೊ ನೋಡ್ಕೊಳ್ಳಿ. ಸೊ ಗೊತ್ತಿಲ್ಲ ಅಂತಂದ್ರೆ ಒಂದು ಕಮೆಂಟ್ ಮಾಡ್ಕೊಳ್ಳಿ. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿದೆ. ಸೊ 6122 ಅಂತ ಇದೆ. ಸೊ ಇದನ್ನ ನೋಡಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿದೆ. 6122 ಅಂತ ಇದೆ. ನಾರ್ಮಲ್ ಮೆಥಡ್ ಮಾಡ್ತೀನಿ, ಬೇಕಾದ್ರೆ ನಿಮ್ಗೆ ಶಾರ್ಟ್ ಶಿಫ್ಟ್ ಮೆಥಡ್ ಹೇಳ್ಕೊಡ್ತೀನಿ ನಾನು. 2 1s 6 ಇಲ್ಲಿ ಇಂಟು 2 1s 6 12 ಇದೆ. ಸೊ ಇಲ್ಲಿ 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 ಇದು ನಾರ್ಮಲ್ ಮೆಥಡ್. ಶಾರ್ಟ್ ಟ್ರಿಕ್ಸ್ ಬೇಕಾದ್ರೂ ನೋಡ್ಕೊಳ್ಳಿ. ಸೊ 6122 ಅಂತ ಇದೆ. ಸೊ ಸಿಂಪಲ್ ಏನಿಲ್ಲ, ಎರಡು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ? 2 ಬರುತ್ತೆ. ಎರಡು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ? 12 ಬರುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದರಿಂದ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಇದರಿಂದ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು 6 2s 12 ಪ್ಲಸ್ ನೆಕ್ಸ್ಟ್ 2 1s 2 ಇರುತ್ತೆ. ಸೊ ಎಷ್ಟಾಗುತ್ತೆ? 14 ಆಗುತ್ತೆ. 14 ಗೆ ನೀವೇನ್ ಮಾಡ್ಬೇಕಂತಂದ್ರೆ 4 ನ ಇಲ್ಲೇ ಇಟ್ಕೊಳ್ಳಿ, 1 ಅನ್ನ ಕ್ಯಾರಿ ಕೊಟ್ಕೊಳ್ಳಿ. ಓಕೆನಾ? ಸೊ ನೀವೇನ್ ಮಾಡ್ಬೇಕಂತಂದ್ರೆ ಇಲ್ಲಿ ಏನಾಗುತ್ತೆ 2, ಇದೇನಾಗುತ್ತೆ 4, ಅಲ್ಲಿ 2 + 1 ಏನಾಗುತ್ತೆ 3, 1 ಗೆ 1. ಸೊ ಇದು ಸರಿಯಾದಂತ ಉತ್ತರ. ಗೊತ್ತಾಯ್ತಾ? ಸೊ ನೀವು ಯಾವ ಮೆಥಡ್ ಬೇಕೋ ನೀವು ಮಾಡ್ಕೋಬಹುದು. ಗೊತ್ತಾಯ್ತಾ? ಇಲ್ಲಿ ಕ್ಯಾರಿ ಕೊಡೋದು ಒಂದನ್ನ ಸೇರಿಸ್ಕೊಳ್ಳಿ, ಅದು ಸರಿ ಆಗುತ್ತೆ. ಕರೆಕ್ಟಾ? ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ ಮಾಡ್ಕೊಳ್ಳಿ. ಸೊ 1.5 ಇದೆ. ಸೊ ಇಂಟು 43.251 ಅಂತಿದೆ. ಓಕೆನಾ? ಸೊ ನೀವು ಮಾಡ್ಬೇಕಾದ್ರೆ ನೀವು ಏನ್ ಮಾಡ್ಬಿಡ್ತೀರಪ್ಪ ಅಂತಂದ್ರೆ 1.5 ಅಂತ ಇಟ್ಕೊಂಡು 43.251 ಅಂತ ಇಟ್ಕೊಂಡ್ಬಿಟ್ಟು ನೀವೇನ್ ಮಾಡ್ತೀರಪ್ಪ ಅಂದ್ರೆ ಈ ಕಡೆಯಿಂದ ಆ ಕಡೆ ಮಾಡ್ತೀರಾ. ಅವಾಗ ಏನಾಗುತ್ತಪ್ಪ ಅಂದ್ರೆ ಸಮಯ ವೇಸ್ಟ್ ಆಗ್ಬಿಡುತ್ತೆ. ಒಂದ್ ತಿಳ್ಕೊಳ್ಳಿ, ಈ ಕಡೆಯಿಂದ ಆ ಕಡೆ ಮಾಡಿದ್ರೆ ಅದೇ ಆನ್ಸರ್ ಬರುತ್ತೆ, ಆ ಕಡೆಯಿಂದ ಈ ಕಡೆ ಮಾಡಿದ್ರೆ ಅದೇ ಆನ್ಸರ್ ಬರುತ್ತೆ. ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮಲ್ಲಿರುವಂತ ನಾಲೆಡ್ಜ್ ನ ಉಪಯೋಗಿಸ್ಕೊಂಡು ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಶಾರ್ಟ್ ಟ್ರಿಕ್ಸ್ ಮಾಡೋದು ತಿಳ್ಕೊಬೇಕು. ಯಾವ ರೀತಿ ಅಂತ ನೋಡ್ಕೊಳ್ಳಿ. ಮೊದಲು ಆ ಕಡೆ ನಂಬರ್ ಬರ್ಕೊಳ್ಳಿ. 43.251 ಇಂಟು 1.5 ಅಂತಿದೆ. ಸಿಂಪಲ್. ಆ ಕಡೆ ಈ ಕಡೆ ಮಾಡ್ಬಿಡಿ, ಈಸಿ ಇರುತ್ತೆ. ಓಕೆನಾ? ಹೇಳ್ತಾ ಹೋಗಿ 5 1s 5 5s 2 ಕ್ಯಾರಿ 5 2s 12 1 ಕ್ಯಾರಿ. ಓಕೆನಾ? ನೆಕ್ಸ್ಟ್ 5 ಗೆ 5 5 3s 15 15 + 1 16 1 ಕ್ಯಾರಿ 5 4s 20 20 + 1 21. ಫಾಸ್ಟ್ ಆಗಿ ಇರ್ತಾ ಹೋಗ್ಬೇಕು. ಓಕೆನಾ? ಸ್ಪೀಡ್ ಇರಬೇಕು. ಓಕೆನಾ? ಇಲ್ಲಿ ಇಂಟು 1 1s 1 5s 1 2s 3s 1 4s. ಓಕೆನಾ? ಈಗ ನೋಡ್ತಾ ಹೋಗೋಣ. ಸೊ ಅಡಿಷನ್ ಮಾಡ್ತಾ ಹೋಗಿ 5 ಗೆ 1 + 5 6 5 + 2 7 ಅದು 6 + 2 1 + 3 4 4 + 2 6. ಸೊ ಇದು ಆನ್ಸರ್ ಅಲ್ಲ. ಸೊ ಆನ್ಸರ್ ಬರಬೇಕಾದ್ರೆ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೋಡ್ಕೊಳ್ಳಿ. ಇಲ್ಲೇನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಪಾಯಿಂಟ್ ನ ನೀವು ಇಡಬೇಕು. ಯಾವ ರೀತಿಯಾಗಿ ಪಾಯಿಂಟ್ ನ ಇಡೋದನ್ನ ನೋಡ್ಕೊಳ್ಳಿ. ಮಲ್ಟಿಪ್ಲಿಕೇಶನ್ ಇದ್ದಾಗ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಮಲ್ಟಿಪ್ಲಿಕೇಶನ್ ಇದ್ದಾಗ ಪಾಯಿಂಟ್ ನ ನೀವ್ ಏನ್ ಮಾಡ್ಬೇಕಂತಂದ್ರೆ ಅಡಿಷನ್ ಮಾಡ್ಬೇಕು. ಯಾವಾಗ? ಮಲ್ಟಿಪ್ಲಿಕೇಶನ್ ಇದ್ದಾಗ. ಆಮೇಲೆ ಡಿವಿಷನ್ ಇದ್ದಾಗ ಪಾಯಿಂಟ್ ನ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಪಾಯಿಂಟ್. ಈಗ ಏನಿದೆ? ಮಲ್ಟಿಪ್ಲಿಕೇಶನ್ ಇದೆ. ಸೊ ಮಲ್ಟಿಪ್ಲಿಕೇಶನ್ ಇದ್ದಾಗ ಈಗ ಪಾಯಿಂಟ್ ಎಷ್ಟು ನಂಬರ್ ಹತ್ರ ಪಾಯಿಂಟ್ ಇದೆ? 1 ನಂಬರ್. ಸೊ ಇದು 1 ಅನ್ನ ಬರ್ಕೊಳ್ಳಿ. ಈಗ ಎಷ್ಟು ನಂಬರ್ ಹತ್ರ ಪಾಯಿಂಟ್ ಇದೆ? 3 ನಂಬರ್ ಹತ್ರ. 3 ನ ಬರ್ಕೊಳ್ಳಿ. ಸೊ 2 ಅಡಿಷನ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ? 4 ಆಗುತ್ತೆ. ಸೊ 4 ನಂಬರ್ ಹತ್ರ ಪಾಯಿಂಟ್ ಇದೆ. 1 2 3 4. ಸೊ ಇಲ್ಲಿ ನೀವು ಮಧ್ಯದಲ್ಲಿ ಏನ್ ಮಾಡ್ಬೇಕಂದ್ರೆ ಪಾಯಿಂಟ್ ಇರಬೇಕು. ಸೊ ಇದು ಸರಿಯಾದಂತ ಉತ್ತರ. ಓಕೆನಾ? ಕ್ಲಿಯರ್? ಓಕೆನಾ? ಈ ರೀತಿಯಾಗಿ ನೀವು ಮಾಡ್ಬೇಕು. ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. 21ನೇ ಕ್ವಶನ್. ಸಿಂಪಲ್ ಕ್ವಶನ್ ನೋಡ್ಕೊಳ್ಳಿ. ನೋಡ್ಕೊಳ್ಳಿ ಏನ್ ಕೊಟ್ಟಿದ್ರಪ್ಪ ಅಂತಂದ್ರೆ ದ ಕಾಸ್ಟ್ ಆಫ್ 2 kg ಶುಗರ್ ಗೆ ಎಷ್ಟು ರೂಪಾಯಿ ಇದೆಪ್ಪ ಅಂತಂದ್ರೆ 78.4 ರೂಪಾಯಿ ಇದೆ. ಸೊ ಫೈಂಡ್ ದ ಕಾಸ್ಟ್ ಆಫ್ 10 kg ಶುಗರ್ ಅಂತ ಕೇಳಿದ್ರೆ, ಹಾಗಾದ್ರೆ ಅವ್ರೇನ್ ಕೇಳಿದ್ರಪ್ಪ ಅಂದ್ರೆ 2 kg ಗೆ ಎಷ್ಟಿದೆ ಅಮ್ಮ ಅಮೌಂಟ್? ಓಕೆನಾ? 78.4 ಇದೆ. ಹಾಗಾದ್ರೆ ಅವ್ರೇನ್ ಕೇಳಿದ್ರಪ್ಪ ಅಂತಂದ್ರೆ 10 kg is equal to what ಅಂತ ಕೊಟ್ಟಿದ್ರೆ. ಓಕೆನಾ? ಸೊ ಸಿಂಪಲ್. ಓಕೆನಾ? ಏನ್ ಮಾಡ್ಬೇಕಂತ ನೋಡ್ಕೊಳ್ಳಿ. ಈಗ ನಮ್ 2 kg ಗೆ 78 ಇದೆ. 10 kg ಗೆ ಎಷ್ಟು ಅಂತ ಕೇಳಿದ್ರೆ ಒಂದು ನಿಮಿಷ. 2 kg ಗೆ ಎಷ್ಟಾಗಿದೆ? 78.4 ಪೈಸೆ ಇದೆ. ಓಕೆನಾ? 78 ರೂಪಾಯಿ 4 ಪೈಸೆ. ಹಾಗಾದ್ರೆ 10 kg ಗೆ ಎಷ್ಟು ಅಂತ ಕೇಳಿದ್ರೆ ಈಗ ನೀವೇನ್ ಮಾಡಿದ್ದೀರಪ್ಪ ಅಂತಂದ್ರೆ ಸೊ 10/2 ಮಾಡ್ಕೊಳ್ಳಿ. ಓಕೆನಾ? ಸೊ 10/2 ಮಾಡ್ಕೊಳ್ತೀರಾ. 2 1s 2 5s. ಓಕೆನಾ? ಸೊ ಈಗ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ 5 into 78.4 ನೀವೇನ್ ಮಾಡ್ಬೇಕಂದ್ರೆ ಉಲ್ಟಾ ಹಾಕೊಳ್ಳಿ. ಏನ್ ಮಾಡ್ಬೇಕು? 78.4 into 5. ಓಕೆನಾ? ಈಗ ನೋಡ್ಕೊಳ್ಳಿ
5 4 30 ಗೆ 2 ಓಕೆನಾ 5 8 40 40 plus 2 42 ಗೆ 2 4 ಕ್ಯಾನ್ಸಲ್ ಓಕೆನಾ 5 7 35 plus 4 39 ಸೊ ಎಷ್ಟು ನಂಬರ್ ಅದನ್ನ ಪಾಯಿಂಟ್ ಇರಬೇಕು ಪಾಯಿಂಟ್ ಇರಬೇಕು ಹೌದಲ್ವಾ ಸೊ ಹಾಗಾದ್ರೆ ಎಷ್ಟಾಗುತ್ತಪ್ಪ ಅಂತಂದ್ರೆ 10 kg is equal to 394 rupees point ಓಕೆನಾ rupees ಓಕೆನಾ ಗೊತ್ತಾಯ್ತಾ ಸೊ ಈ ರೀತಿಯಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದು ಮಾಡಬೇಕು 2 kg ಗೆ ಎಷ್ಟು ಕೊಟ್ಟಿದ್ದಾನೆ 78 ರೂಪಾಯಿ 4 ಪೈಸೆ ಆಗುತ್ತೆ ಹಾಗಾದ್ರೆ 10 kg ಗೆ ಎಷ್ಟಾಗುತ್ತಪ್ಪ ಅಂತಂದ್ರೆ 392.0 ಅಂದ್ರೆ 392 ರೂಪಾಯಿ ಆಗುತ್ತೆ ಈ ತರ ಡ್ಯಾಶ್ ಹಾಕಿದಾರೆ ಅಂತಂದ್ರೆ ಅದು ಡಿವೈಡೆಡ್ ಬೈ ಅಂತ ಓಕೆನಾ ಸೊ ಹಂಗಾಗಿ ನೋಡ್ಕೊಳ್ಳಿ ಈಗ ನಾವೇನ್ ಮಾಡ್ಬೇಕಂದ್ರೆ 2 ಇಂದ ಡಿವೈಡ್ ಮಾಡಬೇಕು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಫಸ್ಟ್ ಸ್ಟಾರ್ಟಿಂಗ್ ನಂಬರ್ ತಗೊಳ್ಳಿ ಸ್ಟಾರ್ಟಿಂಗ್ ನಂಬರ್ ಚಿಕ್ಕದಾಗಿತ್ತಂದ್ರೆ 2 ನಂಬರ್ ತಗೋಬೇಕು ಸ್ಟಾರ್ಟಿಂಗ್ ನಂಬರ್ ದೊಡ್ಡದಾಗಿತ್ತು ಅಂತಂದ್ರೆ ಒಂದೇ ನಂಬರ್ ತಗೋಬೇಕು 2 1 4 ಬರುತ್ತಾ ಎಸ್ ಸರ್ 2 ಸೊ ಮೈನಸ್ ಮಾಡಬೇಕು 0 ಆಗುತ್ತೆ ಈಗ ನಾವೇನ್ ಮಾಡಬೇಕು 1 ಇರಿಸ್ಕೊಳ್ಳಿ ಓಕೆನಾ 2 ಇಂದ 1 ಡಿವೈಡ್ ಆಗುತ್ತಾ ಹಾಗಾದ್ರೆ ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ 0 ಹಾಕಬೇಕು ನಾವೇನ್ ಮಾಡಬೇಕು 1 ಮಾಡಬೇಕು 1 ಮಾಡ್ಕೊಂಡು ಇದನ್ನ ಇರಿಸ್ಕೋಬೇಕು ನೀವು ಡೈರೆಕ್ಟ್ ಆಗಿ 2 ನ ಇರಿಸ್ಕೊಳ್ಳಂಗಿಲ್ಲ ಓಕೆನಾ ಅರ್ಥ ಮಾಡ್ಕೊಳ್ಳಿ ಈಗ 12 ಇದೆ 12 ಇಂದ ಡಿವೈಡ್ ಆಗುತ್ತಾ ಆಗುತ್ತೆ ಸೊ ಇದೇನಾಗುತ್ತೆ ಅಂದ್ರೆ 0 0 ಇದೆ ಓಕೆನಾ ನೆಕ್ಸ್ಟ್ ಏನ್ ಮಾಡ್ಬೇಕು 3 ನ ಇಲ್ಲಿ ಇರಿಸ್ಕೊಂತೀರಾ ಓಕೆನಾ ಗೊತ್ತಾಯ್ತಾ 3 ನ ಇರಿಸ್ಕೊಂತೀರಾ ಈಗ 3 ಕಂಪ್ಲೀಟ್ ಡಿವೈಡ್ ಆಗುತ್ತಾ ಆಗೋದಿಲ್ಲ ಅದಕ್ಕೆ ತಂದ್ರೆ 2 1s 2 ಆಗುತ್ತೆ ಓಕೆನಾ 2 1s 2 ಆಯ್ತು ಎಷ್ಟು 1 ಇದೆ ಓಕೆನಾ ಸೊ ಈಗ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಒಂದನ್ನ ನೀವ್ ಏನ್ ಮಾಡ್ತೀರಪ್ಪ ಅಂದ್ರೆ ಇರಿಸ್ಕೊಂತೀರಾ ಸೊ ಈ ಒಂದನ್ನ ಇರಿಸ್ಕೊಂಡು ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮಾಡ್ಬೇಕು ಓಕೆನಾ ಈಗ ನೋಡ್ಕೊಳ್ಳಿ 2 5s 10 ಓಕೆನಾ 2 5s 10 ಆಯ್ತು ಇಲ್ಲಿ ಏನಾಯ್ತು 1 ಉಳಿಯಿತು ಓಕೆನಾ 1 ಉಳಿಯಿತು ಸೊ ಈಗ ನಾವು ಒಂದು ಹಂಗೆ ಬಿಡ್ಬೇಕಾ ಬಿಡ್ಬೇಕಂಗೆ ಅಷ್ಟೇನಾ ಆನ್ಸರ್ ಅಷ್ಟೇನಾ ಪ್ಲೀಸ್ ನೋಡ್ಕೊಳ್ಳಿ ಈಗ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದ್ ವೇಳೆ ಮುಂದೆ ನಿಮ್ಗೆ ಡಿವಿಷನ್ ಆಗ್ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಪಾಯಿಂಟ್ ಇಟ್ಕೊಂಡು ಮುಂದೆ ಮಾಡ್ಬೋದು ಓಕೆ ನಮ್ಗೆ ಇಷ್ಟೇ ರಿಮೈಂಡರ್ ಉಳಿಬೇಕಂತಂದ್ರೆ ಅಷ್ಟೇ ಬಿಟ್ಬಿಡಿ ಓಕೆನಾ ಮುಂದೆ ಡಿವಿಷನ್ ಮಾಡಿದ್ರೆ ಮಾಡ್ಬೋದು ಈಗ ಪಾಯಿಂಟ್ ಇಟ್ಕೊಂಡು ಏನೋ 0 ಇಸ್ಕೊಂಡು 2 5s 10 ಆಗುತ್ತೆ ಓಕೆ ನಮ್ಗೆ ಇಷ್ಟೇ ಕೊಟ್ಟಿದ್ರೆ ಇಷ್ಟೇ ಓಕೆನಾ ಗೊತ್ತಾಯ್ತಾ ಸೊ ಆನ್ಸರ್ ನಾನು ಯಾವ್ದು ಬರೀಬೇಕಂದ್ರೆ ಇದು ಬರೀಬೇಕು 2061 is the answer ಓಕೆನಾ ಗೊತ್ತಾಯ್ತಾ ಓಕೆ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ಕೊಳ್ಳಿ ಈಗ ಲಾಸ್ಟ್ 3 ಡಿಜಿಟ್ ನಂಬರ್ ಅಂತ ಕೊಟ್ಟಿದ್ರೆ ಇದು ನೋಡ್ಕೊಳ್ಳಿ ಇದು ಜಸ್ಟ್ ಇದೆ ನೋಡ್ಕೊಳ್ಳಿ ಕ್ವೆಶ್ಚನ್ ಇದೆ ಓಕೆನಾ ಅದನ್ನ ನೋಡಿ ಇದು ನೋಡ್ಕೊಳ್ಳಿ ಓಕೆನಾ ಎಷ್ಟು ನೋಡ್ಕೊಳ್ಳಿ ಸೊ ಏನ್ ಕೊಟ್ಟಿದ್ರಪ್ಪ ಅಂದ್ರೆ 189 ಡಿವೈಡೆಡ್ ಬೈ 8 ಓಕೆನಾ ಸೊ ಈಗ ಕಡಿಮೆ ನಂಬರ್ ಇರೋದನ್ನ ನಾವೇನ್ ಮಾಡಬೇಕು ಡಬಲ್ ನಂಬರ್ ತಗೊಳ್ಬೇಕು ಸೊ ಎಷ್ಟು ಬರುತ್ತೆ 8 minus 8 6 ಅಂತಂದ್ರೆ 0 ಸೊ ಏನ್ ಮಾಡಬೇಕು ಇದ್ರಲ್ಲಿ ಕಂಪ್ಲೀಟ್ ಡಿವೈಡ್ ಆಗುತ್ತಾ ಆಗಂಗಿಲ್ಲ ಈಗ ನೀವು ಏನ್ ಮಾಡಬೇಕು ನೆಕ್ಸ್ಟ್ ನಂಬರ್ ತಗೊಳ್ಬೇಕು ಸೊ 29 ಆಯ್ತು ಈಗ ನೋಡ್ಕೊಳ್ಳಿ 8 3 is 24 ಓಕೆನಾ ಸೊ ಈಗ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಮೈನಸ್ ಮಾಡ್ಕೊಳ್ಳಿ 9 4 ಹೋಯ್ತು 5 2 ಹೋಯ್ತಂದ್ರೆ 0 ಓಕೆನಾ ಈಗ ನೀವು ಏನ್ ಮಾಡ್ಬೇಕಂದ್ರೆ ಇಲ್ಲಿರೋಂತ ಒಂದನ್ನ ನೀವು ಇಲ್ಲಿ ಇರಿಸ್ಕೊಳ್ಳಿ ಓಕೆನಾ ಇರಿಸ್ಕೊಂಡ್ರ ಇದು 51 ಇದೆ ಎಷ್ಟೇ 8 6 40 ಓಕೆನಾ ಸೊ 1 ಅಲ್ಲಿ 8 ಹೋಗಲ್ಲ ಸೊ ಹಾಗಾಗಿ 4 ಆಗುತ್ತೆ 11 ಆಗುತ್ತೆ 11 ಅಲ್ಲಿ 8 ಹೋಯ್ತಂದ್ರೆ 3 ಆಗಿರುತ್ತೆ 4 ಅಲ್ಲಿ 4 ಆಯ್ತಂದ್ರೆ ಸೊ ಇದು ಕಡಿಮೆ ಇರೋದ್ರಿಂದ ನೀವು ಏನ್ ಮಾಡ್ಬೇಕಂದ್ರೆ ಇನ್ನೊಂದು ನಂಬರ್ನ ಇರಿಸ್ಕೊಬೇಕು ಸೊ ನಾ ಇರಿಸ್ಕೊಂತೀವಿ ನಾವು ಓಕೆ ಎಷ್ಟು 8 4 0 ಸೊ ಈಗ ಆನ್ಸರ್ ಇದೆ ಏನಾಗುತ್ತಪ್ಪ ಅಂದ್ರೆ 2 ಒಂದು ಆನ್ಸರ್ ಓಕೆನಾ ಗೊತ್ತಾಯ್ತಾ ಸೊ ಈ ರೀತಿಯಾಗಿ ನೀವು ಡಿವಿಷನ್ ಮಾಡಬೇಕು ಡಿವಿಷನ್ ಮಾಡಬೇಕಾದ್ರೆ ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡಿ ಸೊ ಇದು ಮಾಡಬೇಡಿ ಓಕೆನಾ ಒಂದು ನಿಮಿಷ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಎಸ್ ಇಫ್ ದ 5 ಡಿಜಿಟ್ ನಂಬರ್ ಏನಿದೆಪ್ಪ ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ 34*24 is exactly divisible by 9 the number into which comes at the place of ಸ್ಟಾರ್ ಜಾಗದಲ್ಲಿ ಯಾವ ಒಂದು ನಂಬರ್ ಬಂತು ಅಂತಂದ್ರೆ ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಅದು 9 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುವಂತ ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ ಆಪ್ಷನ್ ಎ 4 ಆಪ್ಷನ್ ಬಿ 5 ಆಪ್ಷನ್ ಸಿ 3 ಸೊ ಆಪ್ಷನ್ ಡಿ 6 ಅಂತ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ ಓಕೆ ಈ ರೀತಿ ಕೊಟ್ಟಿರ್ತಾರೆ ಈ ಆಪ್ಷನ್ ಅಲ್ಲಿ ಯಾವ್ದೋ ಒಂದು ನಂಬರ್ ಹಾಕಿದ್ರೆ ಏನಾಗುತ್ತಪ್ಪ ಅಂದ್ರೆ ಅದು ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ ಅಂತ ಕೇಳಿದ್ರೆ ಸೊ ಹಾಗಾದ್ರೆ ನಾವು ಒಂದೊಂದೇ ನಂಬರ್ ಹಾಕಿ ಏನ್ ಮಾಡ್ಬೇಕಾದ್ರೆ ಏನಾಗುತ್ತಪ್ಪ ಅಂದ್ರೆ ನಮ್ಗೆ ಟೈಮ್ ವೇಸ್ಟ್ ಆಗುತ್ತೆ ಸೊ ಹಂಗಾಗಿ ಅದನ್ನ ಈಸಿ ಟ್ರಿಕ್ ಅಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಓಕೆನಾ ಕ್ವಶನ್ ಕಾಣಿಸ್ತಾ ಇದೆ ಅಲ್ವಾ ಓಕೆನಾ ಎಸ್ ನೋಡ್ಕೊಳ್ಳಿ ಸೊ ಈಗ ನಮ್ಗೆ ಏನಾಗುತ್ತೆ ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಏನೇನ್ ನಂಬರ್ ಕೊಟ್ಟಿದ್ರೆ ಅದನ್ನ ಬರ್ಕೊಳ್ಳಿ 3 ಕೊಟ್ಟಿದ್ದಾರೆ 4 ಕೊಟ್ಟಿದ್ದಾರೆ ಸೊ ಸ್ಟಾರ್ ಜಾಗದಲ್ಲಿ ನಾನು ಎಕ್ಸ್ ಅಂತ ಹಾಕೊಂತೀನಿ
2 ಕೊಟ್ಟಿದ್ರೆ 4 ಕೊಟ್ಟಿದ್ರೆ ಈಸ್ ಈಕ್ವಲ್ ಟು ಡಿವೈಡೆಡ್ ಬೈ 9 ಹೌದಲ್ವಾ ಈಸ್ ಈಕ್ವಲ್ ಟು ಅದು ಡಿವೈಡೆಡ್ ಬೈ 9 ಅಂತ ಹಾಕೊಳ್ಳಿ ಓಕೆನಾ ಇದು ಡಿವೈಡೆಡ್ ಬೈ 9 ಅಂತ ಹಾಕೊಳ್ಳಿ ಓಕೆನಾ ಅಥವಾ ಈಸ್ ಈಕ್ವಲ್ ಟು ಹಾಕೊಳ್ಳಿ ಯಾಕಂತಂದ್ರೆ ಇದು 9 ಇಂದ ಡಿವೈಡ್ ಆಗ್ಬೇಕು ನಿಮ್ಗೆ ಗೊತ್ತಿದೆಲ್ಲ 9 ಇಂದ ಡಿವೈಡ್ ಆಗ್ಬೇಕಿದೆ ಓಕೆನಾ ನೆಕ್ಸ್ಟ್ ನೋಡ್ಕೊಳ್ಳಿ ಈಗ ಕೊಟ್ಟಿರೋಂತ ನಂಬರ್ ನ ನೀವೇನ್ ಮಾಡ್ಬೇಕಂದ್ರೆ ಪ್ಲಸ್ ಮಾಡ್ಕೊಬೇಕು ಓಕೆನಾ ಅಡಿಷನ್ ಮಾಡ್ಕೊಬೇಕು ನೀವು ಓಕೆ ನೋಡ್ಕೊಳ್ಳಿ 3 + 4 7 7 + 2 9 + 4 13 ಸೊ x + 13 ಆಗಿರುತ್ತೆ -9 ಇದೆ ಸೊ ನೋಡ್ಕೊಳ್ಳಿ ಸಿಂಪಲ್ ನೀವು ಮಾಡ್ಬೇಕಾದ್ರೆ ಏನಪ್ಪ ಅಂತಂದ್ರೆ ಮೆಥಡ್ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಈಸಿ ಟ್ರಿಕ್ ಅಲ್ಲಿ ಹೇಳ್ಕೊಡ್ತೀನಿ ನೋಡಿ ಸೊ ಇದನ್ನೆಲ್ಲ ಅಡಿಷನ್ ಮಾಡಿದಾಗ ನಿಮ್ಗೆ ಏನಾಯ್ತು ಅಂದ್ರೆ 13 ಬಂತು ನೋಡಿ ಇದು 9 ಗಿಂತ ಏನಾಗಿದೆಪ್ಪ ಅಂದ್ರೆ 13 ದೊಡ್ಡದಾಗಿದೆ ಸೊ ಹಂಗಾಗಿ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದು ಶಾರ್ಟ್ ಟ್ರಿಕ್ಸ್ ಯಾವ ರೀತಿ ಮಾಡ್ಬೇಕಪ್ಪ ಅಂತಂದ್ರೆ ಇದು 9 ನ ಮುಂದಿನ ಟೇಬಲ್ ನ ನೀವು ತಗೋಬೇಕು 9 ನ ಮುಂದಿನ ಟೇಬಲ್ ಯಾವ್ದು ಇರುತ್ತಪ್ಪ ಅಂತಂದ್ರೆ 9 2s 18 ಬರುತ್ತೆ ಓಕೆನಾ 9 2s 18 ಬರುತ್ತೆ ಸೊ 18 ಬರುತ್ತೆ ಈಗ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಸಿಂಪಲ್ ಮೆಥಡ್ ಮಾಡ್ಬೇಕು ಏನಪ್ಪಾ ಅಂತಂದ್ರೆ x ನ ಇಲ್ಲೇ ಇಟ್ಕೊಳ್ಳಿ ಓಕೆನಾ 13 ಇಲ್ಲೇ ಇದೆ ಸೊ ಈಗ 18 ನ ಇಲ್ಲಿ ಬರ್ಕೊಂಡು ನೀವು ಇಲ್ಲಿರುವಂತ ಪ್ಲಸ್ ಇಸಿಕೊಟ್ಗೆ ಹಾಕೋದ್ರೆ ಮೈನಸ್ ಆಗುತ್ತೆ ಈ 13 ನ ಓಕೆನಾ ಈಗ ನೀವೇನ್ ಮಾಡ್ಕೊಳ್ಳಿ ಸೊ ಎರಡನ್ನೂ ಮೈನಸ್ ಮಾಡ್ಕೊಬೇಕಾಗುತ್ತೆ 18 ಅಲ್ಲಿ 13 ಅದು ಎಷ್ಟಾಗುತ್ತೆ ಅಂತಂದ್ರೆ ಸೊ 5 ಉಳಿಯುತ್ತೆ ಸೊ ಇದೇ ನಮ್ಗೆ ಆನ್ಸರ್ ಹಾಗಾದ್ರೆ x ಡಾಟ್ ನಾವ್ ಏನ್ ಹಾಕ್ಬೇಕಪ್ಪ ಅಂತಂದ್ರೆ 4 5 2 4 divided by 9 is exactly divisible ಆಗುತ್ತೆ ಇಷ್ಟೇ ಸಿಂಪಲ್ ಕ್ವೆಶ್ಚನ್ ಕೊಟ್ಟಿದ್ದಾರೆ ಓಕೆನಾ ಸೊ ಈ ಕ್ವೆಶ್ಚನ್ ನ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಫಾರ್ಮುಲಾ ತಗೊಂಡ್ ಮಾಡ್ಬೇಕಾಗುತ್ತೆ ಸೊ ನಾವ್ ಏನೇನ್ ಕೊಟ್ಟಿದ್ದಾರೆ ಏನೇನ್ ಮಾಡ್ಬೇಕು ಏನೇನ್ ಕೊಟ್ಟಿದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ನೋಡ್ಕೊಳ್ಳಿ ಡಿವಿಡೆಂಡ್ ಕೊಟ್ಟಿಲ್ಲ ಹಾಗಾಗಿ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಕ್ವೆಶ್ಚನ್ ಮಾರ್ಕ್ ಇದೆ ಓಕೆನಾ ಏನ್ ಕೊಟ್ಟಿದ್ರಪ್ಪ ಅಂದ್ರೆ ಡಿವೈಸರ್ ಕೊಟ್ಟಿದ್ದಾರೆ ಎಷ್ಟಿದೆಪ್ಪ ಅಂತಂದ್ರೆ 108 ಇದೆ ಸೊ ಕೋಶೆಂಟ್ ಕೊಟ್ಟಿದ್ದಾರೆ ನಮ್ಗೆ ಎಷ್ಟಿದೆಪ್ಪ ಅಂದ್ರೆ 29 ಇದೆ ಸೊ ರಿಮೈಂಡರ್ ಕೊಟ್ಬಿಟ್ಟಿದ್ರೆ ಎಷ್ಟಿದೆಪ್ಪ ಅಂದ್ರೆ 24 ಇದೆ ಈಗ ನಾವು ಕಂಡುಹಿಡಿಬೇಕಾದ್ರೆ ಏನಪ್ಪಾ ಅಂತಂದ್ರೆ ಡಿವಿಡೆಂಡ್ ನ ಕಂಡುಹಿಡಿಬೇಕು ನಾವು ಓಕೆನಾ ಸೊ ಯಾವ ರೀತಿ ಅಂತ ನೋಡ್ಕೊಳ್ಳಿ ಡಿವಿಡೆಂಡ್ ನ ಕಂಡುಹಿಡಿದ್ರಿಂದ ಅದನ್ನ ಅಲ್ಲೇ ಬರ್ಕೊಳ್ಳಿ ಸೊ ಇಸಿಕೊಟ್ಟು ಹಾಕೊಳ್ಳಿ ಡಿವೈಸರ್ ಎಷ್ಟು ಕೊಟ್ಟಿದ್ರಪ್ಪ ಅಂತಂದ್ರೆ 108 ಕೊಟ್ಟಿದ್ದಾರೆ ಸೊ ಅದ್ರ ಕೆಳಗಡೆ ಹಾಕೊಳ್ಳಿ ಇಂಟು ಕೆಳಗಡೆ ಇಂಟು ಹಾಕೊಳ್ಳಿ ಕ್ವಶನ್ ಎಷ್ಟು ಕೊಟ್ಟಿದ್ರಪ್ಪ ಅಂತಂದ್ರೆ 29 ಕೊಟ್ಟಿದ್ದಾರೆ ಸೊ ಮತ್ತೆ ಅದ್ರ ಪ್ಲಸ್ ಕೆಳಗಡೆ ಪ್ಲಸ್ ಹಾಕೊಳ್ಳಿ ಸೊ ರಿಮೈಂಡರ್ ಎಷ್ಟು ಕೊಟ್ಟಿದ್ರಪ್ಪ ಅಂತಂದ್ರೆ 24 ಕೊಟ್ಟಿದ್ದಾರೆ ಬೇಕಾದ್ರೆ ಇಲ್ಲಿ ಬ್ರಾಕೆಟ್ ಏನಿರುತ್ತೋ ಅದನ್ನ ಹಾಕೊಳ್ಳಿ ಓಕೆನಾ ನೆಕ್ಸ್ಟ್ ಬ್ರಾಕೆಟ್ ಒಳಗಡೆ ಇರೋದು ಬಿಡಿಸ್ಕೊಂಬಿಡಿ ಓಕೆನಾ ಸೊ 108 into 29 ಇದೆ ಓಕೆನಾ ಸೊ ನೋಡ್ಕೊಳ್ಳಿ 108 into 29 ಓಕೆನಾ 9 8s 72 ಗೆ 2 72 9 0s 0 plus 7 9 1s 9 ಓಕೆನಾ ಸೊ ನೆಕ್ಸ್ಟ್ ಇಲ್ಲಿ ಇಂಟು ಹೌದಲ್ವಾ ನೆಕ್ಸ್ಟ್ 2 8s 6 ಗೆ 6 1 ಕ್ಯಾರಿ ಹೌದಲ್ವಾ 2 0s 0 plus 1 1 3 1s 2 ಓಕೆನಾ ಇಲ್ಲಿ 6 plus 7 7 ಗೆ 3 1 carry 9 plus 1 10 plus 1 11 ಗೆ 1 1 carry so 2 plus 1 3 ಓಕೆನಾ ಎಷ್ಟು ಮಾತು 3 1 3 2 ಹೌದಲ್ಲ 3 1 3 2 plus 25 ಓಕೆನಾ ಈಗ ಇವೆರಡನ್ನ ಅಡಿಷನ್ ಮಾಡ್ತೀರಾ ಓಕೆನಾ ಸೊ ಇವೆರಡನ್ನ ಅಡಿಷನ್ ಮಾಡಬೇಕು 3 1 3 2 24 ಇದೆ ಓಕೆನಾ 4 plus 2 6 3 plus 2 5 1 ಗೆ 3 ಗೆ 3 1 5 6 ಸರಿ ಓಕೆನಾ ಗೊತ್ತಾಯ್ತಾ ಸೊ ಇದು ಸರಿಯಾದ ಉತ್ತರ ಓಕೆನಾ ಗೊತ್ತಾಯ್ತಾ ಇದು ಡಿವಿಡೆಂಡ್ ಅಂತ ಬರ್ಕೊಂಬಿಡಿ ಓಕೆನಾ ಓಕೆನಾ ಸೊ ಇದು ಸರಿಯಾದ ಉತ್ತರ ಓಕೆ ಗೊತ್ತಾಯ್ತಾ ಎಸ್ ಸೊ ಇಲ್ಲಿ ತನಕ ನಾನು 25 ಕ್ವಶನ್ಗಳನ್ನ ಬಿಡಿಸಿಕೊಟ್ಟಿದ್ದೇನೆ ನೆನಪಲ್ಲಿ ಇಟ್ಕೊಳ್ಳಿ ಪ್ರತಿ ವಾರವೂ ನಾವು ಪ್ರಶ್ನೆ ಪತ್ರಿಕೆ ನಿಮ್ಗೆ ಉಚಿತವಾಗಿ ಸಿಗೋದ್ರಿಂದ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಮತ್ತೊಬ್ಬರಿಗೆ ಶೇರ್ ಮಾಡಿಬಿಟ್ಟು ಸೊ ಇದರ ಸದುಪಯೋಗನ ಬಳಸ್ಕೊಳ್ಳಿ ಅಂತ ಹೇಳ್ತಾ ಸೊ ನಮ್ಮ ಕೋಚಿಂಗ್ ಸೆಂಟರ್ ಅಲ್ಲಿ ನವೋದಯದ ಅಪ್ಲಿಕೇಶನ್ಸ್ ಏನು ಕೆಲವೇ ದಿನಗಳಲ್ಲಿ ಬಿಡ್ತಾರೆ ಸೊ ಅದನ್ನ ಯಾವ ರೀತಿ ಹಾಕ್ಬೇಕು ಏನು ಹಾಕ್ಬೇಕು ಅಂತ ಅದನ್ನ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾ ಸೊ ನಮ್ಮಲ್ಲಿ ಆನ್ಲೈನ್ ಆಫ್ಲೈನ್ 2 ಕ್ಲಾಸ್ಗಳನ್ನ ನಿಮ್ಗೆ ಕೊಡ್ತೀವಿ ನಾವು ಸೊ ಈ ಕೂಡಲೇ ಕರೆ ಮಾಡಿ ಸೊ 9945193955 ಅಂತ ಹೇಳ್ತಾ ಸೊ ಈ ಉಚಿತ ಕ್ಲಾಸ್ಗಳನ್ನ ನೀವು ಬಳಸ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿ ತನಕ ನಮ್ಮ ಕ್ಲಾಸ್ ಅನ್ನ ಕೇಳಿದಂತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದೀವಿ.